ನನ್ನ ಹೆಸರು ಜಹೀರ್ ಅಹಮದ್ ಅಂತ. ನಾನು ಇಲಾಹಿ ಮಸೀದಿ ಅಧ್ಯಕ್ಷ ಮತ್ತು ನನ್ನ ಸಹೋದ್ಯೋಗಿಗಳೆಲ್ಲ ನನ್ನ ಅಕ್ಕಪಕ್ಕ ನಿಂತಿದ್ದಾರೆ. ಉಪಾಧ್ಯಕ್ಷರು ಮತ್ತು ಸೆಕ್ರೆಟರಿಗಳು ಮತ್ತು ಖಜಾಂಚಿಗಳು ಎಲ್ಲ ಮೆಂಬರ್ಸ್ಗಳು ಎಲ್ಲ ಇಲ್ಲಿ ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ಇದಕ್ಕೆ ಖಬ್ರಸ್ತಾನ್ ಕಮಿಟಿ ಮತ್ತು ಈದ್ಗಾ ಕಮಿಟಿ, ಹೊಸ ಈದ್ಗಾ ಮತ್ತು ಇದು ಕಮಿಟಿ ಇನ್ನೂ ಆಗದೇ ಇರೋ ಕಾರಣ ವಕ್ಫ್ ಬೋರ್ಡ್ನ ಚೇರ್ಮನ್, ವಕ್ಫ್ ಬೋರ್ಡ್ನ ಆಫೀಸರು ಸತ್ತಾರ್ ಸಾಹೇಬರು, ಶ್ರೀಮಾನ್ ಸತ್ತಾರ್ ಸಾಹೇಬರು ನನಗೆ ಇನ್ಚಾರ್ಜನ್ನು ಕೊಟ್ಟಿದ್ದಾರೆ. ಹೊಸ ಈದ್ಗಾದ್ದು ಏನಿದೆ ಕೆಲಸ ಎಲ್ಲ ನೀವೇ ಮಾಡ್ತಕ್ಕದ್ದು ಅಂತ ನಮ್ಮ ಇಲಾಹಿ ಮಸೀದಿ ಕಮಿಟಿಗೆ ವಹಿಸ್ಕೊಟ್ಟಿದ್ದಾರೆ. ಅದರ ಪ್ರಕಾರದಲ್ಲಿ ನಾವು ನಮಗೆ ಹೋದ ಶುಕ್ರವಾರ ನಮಗೆ ಲೆಟ್ರ್ ಕೊಟ್ಟಿದ್ದರು ಅವರು. ಆ ಲೆಟ್ರನ್ನ ತಗೊಂಡು ನಾವು 26ನೇ ಉಪವಾಸನ ಮಸೀದಿಲಿ ಮುಗಿಸಿದ ನಂತರ 26ನೇ ಉಪವಾಸ ಮುಗಿಸಿದ ನಂತರ ಈಗ ನಾವು ಇದನ್ನು ತಗೊಂಡು 8 ದಿನದಿಂದ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಾವು ಸುಮಾರು ಒಂದು 6-7 ಸಾವಿರ ಜನನ ಒಳಗಡೆ ನಾವು ಕೂರಿಸುವಷ್ಟು ಇದನ್ನು ಸವಲತ್ತನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಲೈನನ್ನು ಎಲ್ಲ ಎಳೆದಾಗಿದೆ, ಗುರುಗಳಿಗೆಲ್ಲ ಮಾಡಾಗಿದೆ. ನಾಸಿರ್ ಹುಸೇನ್ ಸಾಹೇಬರು ಗುರುಗಳಿದ್ದಾರೆ ಇಲ್ಲಿಗೆ ಹೊಸ ಈದ್ಗಾ ಕಮಿಟಿಗೆ. ಮತ್ತು ಎಲ್ಲರೂ ಸೇರಿ ಎಲ್ಲರೂ ಒಗ್ಗೂಟು ನಾಳೆ 9:30 ಗಂಟೆಗೆ ರಂಜಾನ್ ಹಬ್ಬದ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ, ನಮಾಜನ್ನು ಮಾಡಬೇಕಾಗಿರುತ್ತೆ. ಎಲ್ಲ ಕಡೆ ಪ್ರಚಾರವನ್ನು ಮಾಡಲಾಗಿದೆ, ಎಲ್ಲ ಮಸೀದಿಗಳಲ್ಲೂ ತಿಳಿಸಲಾಗಿದೆ. ಮತ್ತು ಈ ನಮ್ಮ ಎಲ್ಲ ಮಕ್ಕಳು ಮತ್ತು ಈ ಎಲ್ಲ ನಿಂತಿರೋ ಸಹೋದ್ಯೋಗಿಗಳೆಲ್ಲರೂ ಸೇರಿ ತುಂಬ ಕೆಲಸಗಳನ್ನು ರಾತ್ರಿ ಹಗಲು ಮಾಡಿದ್ದಾರೆ. ಇಲ್ಲಿಗೆ ಮೈಕಿನ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆಗಳು ಒಳಗೊಂಡಂತೆ ಈ ವಯಸ್ಸಾಗಿರೋರಿಗೆ ಪಕ್ಕದಲ್ಲಿ ಶಾಮಿಯಾನದ್ದು ವ್ಯವಸ್ಥೆನೂ ಸಹ ಮಾಡಲಾಗಿದೆ. ಈ ಚೇರು ಶಾಮಿಯಾನಗಳೆಲ್ಲ ಹಾಕಲಾಗಿದೆ. ಎಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ನಾವು SP ಸಾಹೇಬ್ರಿಗೂ ಸಹ ಮತ್ತು ಪೆನ್ಷನ್ ಮುಲ್ಲಾ ಸ್ಟೇಷನಿಗೂ ಸಹ ಅರ್ಜಿಯನ್ನು ಕೊಡಲಾಗಿದೆ ರಕ್ಷಣೆಗೋಸ್ಕರ. ನಾವು ದಯವಿಟ್ಟು ಇದು SP ಮೇಡಮು ಮತ್ತು ಇವರು ನೋಡ್ತಾ ಇದ್ದರೆ ನಾಳೆ ನಮಗೆ ಕ್ಲೀನಾಗಿ ರಕ್ಷಣೆ ಕೊಟ್ಟು ಪೀಸ್ ಆಫ್ ಆಗಿ ನಮಗೆ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಟೈಮಿಂಗ್ ನಾಳೆ 9:30 ಗಂಟೆಗೆ ಕರೆಕ್ಟಾಗಿ 9:30ಕ್ಕೆ ಕರೆಕ್ಟಾಗಿ ನಮಾಜ್ ನೆರವೇರಿಸಲಾಗುತ್ತೆ ಹೊಸ ಈದ್ಗಾದಲ್ಲಿ.